ಇವಿಎಂನಲ್ಲಿ ನಮೂದಿಸಲಾಗಿರುವಂತಹ ಅಭ್ಯರ್ಥಿಗಳ ಹೆಸರು ಹಾಗೂ ಕ್ರಮ ಸಂಖ್ಯೆ ವಿಚಾರವಾಗಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಸುಮಲತಾ ಕ್ರಮ ಸಂಖ್ಯೆ 20 ಇದೆ, ಆದರೆ ಆ ಅಭ್ಯರ್ಥಿ ಕ್ರಮ ಸಂಖ್ಯೆ 1 ಇದೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನಿಖಿಲ್ ಹೆಸರು ಇವಿಎಂನಲ್ಲಿ ಮೊದಲು ಬಂದಿದ್ದು ಟೆಕ್ನಿಕಲಿ ಸರಿಯಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಇವಿಎಂನಲ್ಲಿ ಹೆಸರುಗಳನ್ನು ಅಲ್ಲಿ ನಮೂದಿಸಲಾಗಿದೆ. ಮೊದಲನೇ ನಂಬರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ನ ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ, ಇನ್ನೊಂದು ಕಡೆ 20ರ ಸಂಖ್ಯೆಯಲ್ಲಿ ಸುಮಲತಾ ಅಂಬರೀಶ್ ಅವರ ಹೆಸರಿದೆ. ಹಾಗಾಗಿ ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರು ಸುಮಲತಾ ಅಂಬರೀಶ್ ಅವರು. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಇದೆಲ್ಲ ಕರೆಕ್ಟ್ ಆಗಿದೆ, ಟೆಕ್ನಿಕಲಿ ಪರ್ಫೆಕ್ಟ್ ಅಂತ ಹೇಳಿದ್ದಾರೆ. ಸುಮಲತಾ ಅಂಬರೀಶ್ ಅವರ ಜೊತೆಗೆ ಇನ್ನೂ ಕೂಡ 3 ಜನ ಸುಮಲತಾ ಅವರ ಹೆಸರು ಆ ಒಂದು ಲಿಸ್ಟ್ ನಲ್ಲಿದೆ. ಹಾಗಾದ್ರೆ ಒಂದೇ ಒಂದು ಪ್ಲೇಸ್ ನಲ್ಲಿ ನಿಖಿಲ್ ಕುಮಾರ್ ಅವರ ಹೆಸರಿರೋದು ಇದು ಕರೆಕ್ಟ್ ಅಂತ ಎಚ್.ಡಿ.ಕೆ ಅವರು ಹೇಳ್ತಿರೋದು. ಏನ್ ಹೇಳಿದ್ರು ಇಬ್ರು ಕೂಡ, ಬನ್ನಿ ನೋಡೋಣ. ಈಗ ಅವರ ಅಭ್ಯರ್ಥಿಗೆ ನಂಬರ್ 1 ಸಂಖ್ಯೆ ಸಿಗುತ್ತೆ. ನನಗೆ ಮೇಲೆ ಒಂದು ಸುಮಲತಾ, ಕೆಳಗೆ ಇನ್ನೆರಡು ಸುಮಲತಾ ಅಂತ ಹಾಕಿದ್ದಾರೆ. ನಂದು ಸುಮಲತಾ ಅಂತಾನೆ, ಬಟ್ ಅಲ್ಲಿ ಬರುವಾಗ ಬ್ಯಾಲೆಟ್ ಪೇಪರ್ ಅಲ್ಲಿ ಸುಮಲತಾ ಅಂಬರೀಶ್ ಅಂತಾನೆ ಬರುತ್ತೆ. ಸೊ ಆವಾಗ ಕನ್ಫ್ಯೂಷನ್ ಇರಲ್ಲ. ನೋಟಿಸ್ ಅಲ್ಲೂ ಕೂಡ ಒಂದ್ ಕಡೆ ಸುಮಲತಾ ಅಂತಿದೆ, ಒಂದ್ ಕಡೆ ಏನೇ ಇರ್ಲಿ, ಈಗ ಅಭ್ಯರ್ಥಿ ಹೆಸರು ಪಕ್ಕದಲ್ಲಿ ಫೋಟೋ ಇರುತ್ತಲ್ವಾ, ಸೊ ಜನಕ್ಕೆ ನನ್ನ ಫೇಸ್ ಬೇರೆಯವ್ರ ಫೇಸ್ ಗೊತ್ತಾಗುತ್ತೆ ಅಲ್ವಾ, ನನ್ನ ಫೇಸ್ ಅಂತೂ ಖಂಡಿತ ಗುರ್ತು ಸಿಗುತ್ತೆ. ಒಂದು ರೆಕಗ್ನೈಸ್ಡ್ ಪಾರ್ಟಿಗಳೇನಿರ್ತದೆ, ರೆಕಗ್ನೈಸ್ಡ್ ಪಾರ್ಟಿಗಳನ್ನ ಮೊದಲನೇ ಹೆಸರುಗಳಂತ ಕೊಡ್ತಾರೆ. ಮೊದಲು 2, 3, 4 ಕೊಟ್ಕೊಂಡು ಹೋಗ್ತಾರೆ ರೆಕಗ್ನೈಸ್ಡ್ ಪಾರ್ಟಿಗಳಿಗೆ. ಇಲ್ಲಿ ಇರತಕ್ಕಂಥದ್ದು ರೆಕಗ್ನೈಸ್ಡ್ ಪಾರ್ಟಿಗಳು 2, ಒಂದು JDS ಮತ್ತೊಂದು BSP. ಅಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ದು ಲೆಕ್ಕ ತೆಗಿದ್ದಾರೆ, ಅದ್ರ ಮೇಲೆ ಹಾಕ್ತಾರೆ ಕನ್ನಡ ಆಲ್ಫಾಬೆಟಿಕ್ನಲ್ಲಿ. ಅದರಿಂದ ಇಲ್ಲಿ ಯಾರು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮಲತಾ ಅವರು ಅದನ್ನೇ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಅವ್ರಿಗೆ ಆರೋಪ ಮಾಡೋದಕ್ಕೆಲ್ಲ ನಾನು ಯಾಕೆ ತಲೆ ಕೆಡಿಸಬೇಕು? ನಾನು ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿಯ ಪ್ರಚಾರಗಳಿಗೆ, ಆ ರೀತಿಯ ಸುಳ್ಳು ಹೇಳಿಕೆ ಕೊಡ್ತಕ್ಕಂಥವ್ರ ಬಗ್ಗೆ ಗಮನನೂ ಕೊಡ್ಲಿಕ್ಕೆ ಹೋಗೋದ್ರ ಅವಶ್ಯಕತೆನೂ ನನಗಿಲ್ಲ. ಟೆಕ್ನಿಕಲಿ ಮತ್ತು ಸರ್ಕಾರದ ಚುನಾವಣೆಯ ನೀತಿ ನಿಯಮಾವಳಿಗಳಲ್ಲಿ ಏನಿರ್ತದೆ ಅದರ ಪ್ರಕಾರ ಮಾಡ್ತಾರೆ. ತಪ್ಪಾಗಿದ್ರೆ ಯಾರು ಬೇಕಾದ್ರೂ ಕೋರ್ಟ್ಗೆ ಹೋಗ್ತಕ್ಕಂಥ ಅವಕಾಶಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ನಡೆದಂತ IT ರೇಡ್ಗೆ ಸಂಬಂಧಪಟ್ಟಂತೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ದ್ವೇಷದ ರಾಜಕಾರಣವನ್ನ ಅವರು ಇನ್ನೂ ಕೂಡ ಬಿಟ್ಟಿಲ್ಲ. ಎಂದೂ ಸಹ ಮಂಡ್ಯದ ಹಲವೆಡೆ IT ದಾಳಿ ನಡೆದಿದೆ. ಅವರಿಗೆ ಇನ್ನೂ ಕೂಡ ದ್ವೇಷ ಇದೆ. ದ್ವೇಷದ ರಾಜಕಾರಣವನ್ನ ಅವರು ಇನ್ನೂ ಕೂಡ ಬಿಟ್ಟಿಲ್ಲ. ಹಲವೆಡೆ IT ದಾಳಿಗಳನ್ನ ಇವತ್ತು ಕೂಡ ಮಾಡಲಾಗಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದರು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರೋದು. ಇವತ್ತು ಕೂಡ ಅದೇ ರೀತಿಯಾದಂತಹ ದ್ವೇಷದ ಒಂದು ದಾಳಿಗಳು ನಡೀತಿದ್ದಾವೆ. ರೈಲ್ವೆ ಅಧಿಕಾರಿಗಳ ಸೋಗಿನಲ್ಲಿ ಕ್ಯಾಬ್ ಬುಕ್ ಮಾಡಿದ್ದಾರೆ ಅಂತ ಕೂಡ ಎಚ್.ಡಿ.ಕೆ ಹೇಳಿದರು. ಇನ್ನು IT ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಏನು ಹೇಳಿದ್ರು, ಬನ್ನಿ ನೋಡೋಣ. ಇನ್ನೂ ದ್ವೇಷದ ರಾಜಕಾರಣಗಳನ್ನು ನಿನ್ನೆ ರೈಲ್ವೆ ಅಧಿಕಾರಿಗಳ ಹೆಸರಿನಲ್ಲಿ 8 ಏಜೆನ್ಸಿಗಳಲ್ಲಿ 2, 3 ಕಾರ್ಗಳನ್ನು ತರಿಸ್ಕೊಂಡು ನಿನ್ನೆ 5:30, 6 ಗಂಟೆಗೆ ಮಂಡ್ಯದ ಹಲವಾರು ಪ್ರದೇಶಗಳಲ್ಲಿ ಬೆಳಗಿನ ಜಾವ 4:15 ಗಂಟೆವರೆಗೆ ಹಲವಾರು ಅಕ್ಕಿ ಗಿರಣಿಗಳು, ಆಲೆ ಮನೆಗಳಿಗೆ ಹೋಗಿ ಸಣ್ಣ ಸಣ್ಣ ಕ್ಯಾಮ್ರಾಗಳನ್ನು ಫಿಟ್ ಮಾಡಿ ಪಾಪ ಕಷ್ಟಪಟ್ಟು ರಾತ್ರಿಯಲ್ಲಿ ನಿದ್ದೆಗೆಟ್ಟು ಈಗ ಹೋಗಿ CFTRನಲ್ಲಿ ಬೆಳಗ್ಗೆ 4 ಗಂಟೆಗೆ ಹೋಗಿ ಮಲಗಿದ್ದಾರೆ ಪಾಪ IT ಅಧಿಕಾರಿಗಳು. ಈ ರೀತಿಯ ಸಣ್ಣ ಥರದ ಇವರ ನಡವಳಿಕೆಗಳೇನಿದೆ, ಏನು ಬಂಡವಾಳ ಸಿಗೋದಿಲ್ಲ. ಇದೆಲ್ಲ ಪಾಪ ಎಲ್ಲ ಮಂಡ್ಯದಲ್ಲಿ ಇವತ್ತು BJP ನಾಯಕರೊಬ್ಬರು ಹೇಳಿಕೆ ಕೊಟ್ಟರು. ನೋಡಿದ್ರೆ ಏನು ಮಾಡದೇ ಇದ್ರೆ ಅದಕ್ಕೆ ಹೆದರಬೇಕು ಅಂತೇಳಿ, ನಾವು ಏನು ಮಾಡದೇ ಇರೋದಕ್ಕೆ ಇಷ್ಟು ಧೈರ್ಯವಾಗಿ ಹೇಳೋದು, ಉತ್ತರ ಕೊಡ್ತಾ ಇರೋದು. ಇವತ್ತು IT ಅಧಿಕಾರಿಗಳು ಕಾನೂನುಬದ್ಧವಾಗಿ ಕೆಲಸ ಮಾಡಿ ಅಂತೇಳಿ ನಿಖರವಾಗಿ ನಾನಿವತ್ತು ಒಂದು ಮಾತುಗಳಾಡ್ತಾ ಇರ್ತಕ್ಕಂಥದ್ದು, ನನ್ನಲ್ಲಿ ಯಾವುದೇ ನ್ಯೂನತೆಗಳು ಇರದೇ ಇರೋದ್ರಿಂದ ಹೇಳಿದ್ದೇನೆ. ಯಾವ ಬೈಕ್ ಕೇಳಿಲ್ಲ ನಾನು. ಕೆಲಸ ಫೇರಾಗಿ ಮಾಡಿ ಅಂತ ಹೇಳಿದ್ರೆ ಸರ್ಕಾರಗಳು ಬರ್ತವೆ, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಬರ್ತಾರೆ, ಹೋಗ್ತಾರೆ. ಅಧಿಕಾರಿಗಳು ಒಂದು ಬಾರಿ ಅಧಿಕಾರಕ್ಕೆ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಫೇರಾಗಿ ಕೆಲಸ ಮಾಡಬೇಕು ಅನ್ನೋದು ನಾನು ಹೇಳ್ತಕ್ಕಂಥದ್ದು.